ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಇದೆಲ್ಲ ಇಷ್ಟು ಬೇಗ ಆಗತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿಂಚನನ್ಗೂ ನಮ್ಮ ಮಳಿಯರಿಗೂ ಒಂದು ಮನೆ ಉಡುಗೊರೆ ಕೊಡೋಣ ಅಂದ್ಬಿಟ್ಟು ಬಹು ದಿನಗಳಿಂದ ಅನ್ಕೊಂಡಿದ್ವಿ ಕಲ. ಅದಕ್ಕೆ ಕಾಲ ಈಗ ಕೂಡ ಬಂದದ ಕಲ. ಇದ್ದಕ್ಕಿದ್ದ ಹಾಗೆ ಮನೆ ಶಿಫ್ಟ್ ಮಾಡ್ತಿದ್ದೀರಾ, ಏನಾಯ್ತು? ಅದು ಜಾನು ಕಾರ್ಯ ಆಗ್ತಿದ್ದ ಹಾಗೆ ಎಲ್ಲ ಸಡನ್ ಆಗಿ ಆಗೋಯ್ತು. ಈಗ ಎಲ್ಲರೂ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ತುಂಬಿದ ಮನೆ ಒಡ್ದಂಗಾಗಲ್ವಾ? ನಾನು ಇದನ್ನೇ ಯೋಚನೆ ಮಾಡಿದ್ದೆ. ಸಂತೋಷನಂಗೂ ಹೇಳಿದೆ. ಆದರೆ ಒಂದು ಬಗ್ಗೆ ನಿನ್ಗೆ ಗೊತ್ತಲ್ವಕ್ಕ, ಯಾವುದೋ ಸಣ್ಣ ವಿಚಾರಕ್ಕೆ ಅದಕ್ಕೆ ಜೊತೆ ಜಾನು ಕಾರ್ಯ ದಿನ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ಲು. ಜಾನು ಕಾರ್ಯ ಮುಗಿದಿದ್ದ ಹಾಗೆ ನಾವಿಬ್ರು ಬೇರೆ ಮನೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ಬಿಟ್ಲು. ನಾನು ಏನು ಮಾಡುವಂತೆ ಅಕ್ಕ? ಮೇಡಮ್ರೆ, ಯಾಕೆ ಮೇಡಮ್ರೆ ಈ ಪಾರ್ಟಿ ಡಲ್ಲಾಗಿದ್ದೀರಾ? ನಾನು 2-3 ದಿನದಿಂದ ನೋಡ್ತಾನೆ ಇದ್ದೀನಿ. ಏನೋ ಕಳ್ಕೊಂಡಿರೋರ ಥರ ಒಂಥರ ಇರ್ತೀರಲ್ಲ, ಏನಾಯ್ತು ಮೇಡಮ್ರೆ? ಏನಿಲ್ಲ ಸಿದ್ದವ್ರೆ, ಯಾಕೋ ಅಪ್ಪ ಅಮ್ಮ ತುಂಬ ನೆನಪಾದ್ರು. ಹರೀಶ್ ಹೊಸ ಮನೆಗೆ ಹೋಗ್ತಿದ್ದಾನೆ ಅಂತ ಖುಷಿ ಏನೋ ಇದೆ. ಆದರೆ ಅಪ್ಪ ಅಮ್ಮನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಭಯನೇ ಆಗ್ತಿದೆ. ಯಾಕೆ ಮೇಡಮ್ರೆ ಇಷ್ಟು ನಂಬ್ಕೋತಿದ್ದೀರಾ? ಹೌದು ಸಿದ್ದವ್ರೆ, ತುಂಬ ನೋವಾಗ್ತಿದೆ. ಅಣ್ಣ ಹೇಳಿದ ಪ್ರಕಾರ ಅಪ್ಪನೊಬ್ರು ಅಮ್ಮನೊಬ್ರು ನೋಡ್ಕೊಳ್ಳೋ ಹಾಗಾಗತ್ತೆ. ಹಾಗೇನಾದರೂ ಆದರೆ ಅಪ್ಪ ಅಮ್ಮನಿಗೆ ಎಷ್ಟು ದುಃಖ ಆಗತ್ತೆ. ಮದುವೆ ಆದಮೇಲೆ ಅವರಿಬ್ರು ಒಬ್ರನ್ನೊಬ್ರು ಬಿಟ್ಟಿದ್ದಿದ್ದೇ ಇಲ್ಲ. ಈಗ ಅವ್ರ ಜವಾಬ್ದಾರಿ ಎಲ್ಲ ನಿಭಾಯಿಸಿ ಇನ್ನೇನು ವಿಶ್ರಾಂತಿ ತಗೊಳ್ಳೋ ವಯಸ್ಸಲ್ಲಿ ದೂರ ಇರಬೇಕು ಅಂದರೆ ಅವ್ರಿಗೆಷ್ಟು ನೋವಾಗಬೇಡ. ಛ, ಏನಾಗ್ಬಿಟ್ಟಿದೆ ಇವ್ರುಗಳಿಗೆಲ್ಲ? ಎತ್ತವರು ನೋಡ್ಕೊಳಕ್ಕಾಗಲ್ಲ ಮಕ್ಕಳಿಗೆ ಅಂದರೆ ಎಂಥ ಕರ್ಮ ಮೇಡಮ್ರೆ. ನಿಜ ಹೇಳಬೇಕು ಅಂದರೆ ಗಂಡು ಮಕ್ಳಿಗೆ ಮಾತ್ರ ತಂದೆ ತಾಯಿನ ನೋಡ್ಕೊಳ್ಳೋ ಅದೃಷ್ಟ ಇರುತ್ತೆ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಅಪ್ಪ ಅಮ್ಮ ತವರು ಎಲ್ಲದನ್ನೂ ಬಿಟ್ಟು ಬರಬೇಕು. ಎಂಥ ದುರಾದೃಷ್ಟ ಅಲ್ವಾ? ಮೇಡಮ್ರೆ, ನೀವೇನು ತಲೆ ಕೆಡಿಸ್ಕೊಬಿಡಿ. ನೀವು ಒಂದೇ ಒಂದು ಮಾತು ಹೂ ಅಂದರೆ, ನೀವು ಒಪ್ಕೊಂಡ್ರೆ ನಾಳೆನೇ ನಾವಿಬ್ಬರು ಹೋಗಿ ಅತ್ತೆ ಮಾವನ ನಮ್ಮನೆಗೆ ಕರ್ಕೊಂಡ್ಬಂದ್ಬಿಡಮ್ಮ. ಅಯ್ಯೋ ಬೇಡ ಸಿದ್ದವ್ರೆ, ನಾವೇನಾದರೂ ಈ ಮಾತಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರಿಗೆ ಈಗಾಗಿರೋ ನೋವಿಗಿಂತ ಇನ್ನೂ ಜಾಸ್ತಿ ನೋವಾಗುತ್ತೆ. ನನ್ನಿಂದ ಅವ್ರಿಗೆ ನೋವಾಗೋದು ನನಗಿಷ್ಟ ಇಲ್ಲ. ಸರಿ ಮೇಡಮ್ರೆ, ನೀವು ಹಿಂಗೆ ಹೇಳಿದ್ಮೇಲೆ ನಾನು ಇನ್ನೇನು ಹೇಳೋದಿಲ್ಲ. ಆದರೆ ನೀವೇನು ಯೋಚನೆ ಮಾಡಬೇಡಿ. ಅತ್ತೆಗೂ ಮಾವನಿಗೂ ನಾನು ಯಾವುದೇ ರೀತಿ ನೋವಾಗಕ್ಕೆ ಬಿಡೋದಿಲ್ಲ. ಏನೇ ಬಂದರೂ ಏನೇ ಹೋದರೂ ನಾನು ಅವ್ರ ಜೊತೆ ನಿಂತ್ಕೋತೀನಿ. ಎಂಥ ಪರಿಸ್ಥಿತಿನಾಗುವೆ ನಾನು ಅವ್ರ ಕೈ ಬಿಡೋಕ್ಕಿಲ್ಲ. ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತಿಂದ ನನಗೆಷ್ಟೋ ಸಮಾಧಾನ ಆಯಿತು. ಮಕ್ಕಳು ಈ ಥರ ಅನ್ಕೊಂಡಿದ್ದಾರೆ ಅಂತ ನನಗೂ ಒಂದು ಮಾತು ಹೇಳಿಲ್ಲ ರೀ. ಅವ್ರು ಏನು ಮಾಡಿದ್ರು ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತಾರೆ. ಮೊದಲೇ ಸಿಂಚನಾಗೆ ಅಡುಗೆ ಮಾಡಕ್ ಬರಲ್ಲ, ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಕ್ಕೂ ಗೊತ್ತಿಲ್ಲ. ನಾನು ಅಲ್ಲಿಗೆ ಹೋಗೋದ್ರಿಂದ ಹರೀಶನ್ಗೆ ಊಟ ತಿಂಡಿ ವ್ಯವಸ್ಥೆನೂ ಆಗತ್ತೆ, ಮನೆ ನೋಡ್ಕೊಂಡ ಹಾಗೂ ಆಗತ್ತೆ. ನನ್ನಿಂದ ಅವ್ರಿಗೆ ಸಹಾಯ ಆಗತ್ತೆ ಅಲ್ವೇನ್ರಿ? ಸರಿ ಲಕ್ಷ್ಮಿ,
ಇದೆಲ್ಲ ನನ್ನ ಕಣ್ಣು ಮುಂದೆ ನಡೀತಿದ್ರು ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಲಕ್ಷ್ಮಿ. ನಮ್ಮ ಮಕ್ಕಳು ತುಂಬಾ ಬೆಳೆದು ಬಿಟ್ಟಿದ್ದಾರೆ. ಸರಿ ನೋಡು, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ವೀಣಾ ಇದ್ದಾಳೆ, ನಾನು ನೋಡ್ಕೋತಾಳೆ. ನಾನು ನೋಡಬೇಕು ಅಂತ ಅನ್ಸಿದ್ರೆ ಒಂದು ಫೋನ್ ಮಾಡು ಲಕ್ಷ್ಮಿ, ಅರ್ಧ ಗಂಟೆನಲ್ಲಿ ನೀನು ಮುಂದಿರ್ತೀನಿ. ಸರಿ ರೀ. ಎಂಥ ಪರಿಸ್ಥಿತಿ ಬಂತು ಲಕ್ಷ್ಮಿ. ನಮ್ಮ ಮಕ್ಕಳೇ ನಮ್ಮನ್ನು ದೂರ ಮಾಡ್ತಿದ್ದಾರೆ. ಬೇರೆ ಏನಾದರೂ ಹಾಕಿದ್ರೆ ಸಹಿಸ್ಕೊಂಡ್ಬಿಡ್ತಾ ಇದ್ದೆ. ನಿನ್ನ ಬಿಟ್ಟು ನಾನು ಹೇಗಿರಲಿ ಲಕ್ಷ್ಮಿ, ನಿನ್ನ ಬಿಟ್ಟು ನಾನು ಹೇಗಿರಲಿ? ರೀ, ಮಕ್ಕಳಿಗೆ ನಮ್ಮ ಒಪ್ಪಿಗೆನ ತಿಳಿಸ್ಬಿಡೋಣ. ಮದುವೆ ಆಗಿ ಇಷ್ಟು ವರ್ಷ ಆದರೂ ನಿಮ್ಮಿಂದ ಹೀಗೆ ದೂರ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಬುಡ್ಡೇಕ್ಲ ನೀವು ಏನ್ರಲ್ಲ ಬಂದಿದ್ದು? ಬೆಳಗಾಯ್ತಿದಂಗೆ ಹಣ ಎಣ್ಣೆ ಹೊಡಿಯಕ್ಕೆ ಕಾಸು ಕೊಡು, ಪಾರ್ಟಿ ಮಾಡಕ್ಕೆ ಕಾಸು ಕೊಡು. ಇದೆ ಆಗೋಯ್ತು ಬುಡ್ಡೇಕ್ಲ. ಒಂದು ಕೆಲಸ ಮಾಡ್ಲಾ, ಆ ನಮ್ಮ ಪಾರ್ಟಿ ಲೀಡ್ರು ಪುಟ್ಟೆಗಳು ಗಳ್ತೀನಿ ಇಸ್ಕೊಳ್ಳ. ಆಯ್ತು, ಸರಿ ಸರಿ. ಭಾವ ಭೌರವ, ಭಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದೇನು ಹೇಳವ? ಅದು ನಾನು ಸಿದ್ದು ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇದೇನಿದು? ಇಷ್ಟು ದಿನ ಇವ್ರನ್ನ ಸಿದ್ದುನೇ ಆಚೆ ಕರ್ಕ ಹೋಯ್ತಿದ್ದ, ಇವತ್ತು ಇವರೇ ಸಿದ್ದುನ ಆಚೆ ಕರ್ಕ ಹೋಗ್ಬೇಕು ಅಂತವ್ರಲ್ಲ. ಹೋಗ್ಬೇಕು ಅಂದ್ರೆ ಇವರೇ ಹೋಗ್ಬೋದಲ್ಲ, ನನ್ನನ್ನು ಕೇಳೋದ್ರಲ್ಲಿ ಏನಿದ್ದು? ಭಾವ ಇದ್ರಲ್ಲಿ ಏನೋ ವಿಶೇಷ ಇದ್ದದು, ಕರ್ಕೊಂಡು ಹೋಗಿ. ಅಲ್ಲ ಭಾವ, ಅದು ನಾವೇನಾದ್ರೂ ಹೊರಗಡೆ ಹೋದ್ರೆ ಅತ್ತೆ ತುಂಬಾ ಕೋಪ ಮಾಡ್ಕೋತಾರೆ. ಮೊದಲೇ ಸಿದ್ದು ಅವ್ರ ಮೇಲೆ ಅತ್ತೆಗೆ ಸ್ವಲ್ಪ ಮುನ್ಸಿದೆ. ಅದು ಅಲ್ಲದೆ ನನ್ನಿಂದ ಆ ಮುನ್ಸು ಸಿಟ್ಟು ಜಾಸ್ತಿ ಆಗೋದು ನನಗಿಷ್ಟ ಇಲ್ಲ. ಅಷ್ಟೇ ತಾನೆಯ, ನೀವು ಆರಾಮಾಗಿ ಕರ್ಕೊಂಡು ಹೋಗಿ ಬನ್ನಿ, ನಾನು ಅವ್ವಂಗೆ ಹೇಳ್ಕೊತೀನಿ. ಬೇಡ ಭಾವ, ಅದು ಅಮ್ಮ ಮಗ ಮಧ್ಯೆ ಇರೋ ಮುನ್ಸು ಆದಷ್ಟು ಬೇಗ ಅವ್ರು ಮರೆತು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅತ್ತೆಗೆ ಹೇಳಿ ಒಪ್ಸಿನೇ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಯೋಚನೆ ಕಣವ, ಇದು ಒಂಥರ ಚಂದಾಗಿ ಅದೇ. ಈಗ ನಾನು ಏನ್ ಮಾಡ್ಬೇಕು ಅಂದಿರಿ? ಅತ್ತೆ ಹತ್ರ ಮಾತಾಡೋಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಿದೆ. ನೀವೇನಾದರೂ ಸಹಾಯ ಮಾಡ್ಬೋದಾ ಭಾವ? ಈಗ ಏನು, ನೀವು ಸಿದ್ದೇಗೌಡನ ಆಚೆ ಕರ್ಕೊಂಡು ಹೋಗಕ್ಕೆ ಅವನು ಒಪ್ಪಿಸ್ಬೇಕು, ಅಷ್ಟೇ ತಾನೆಯಾ? ಒಂದು ಕೆಲಸ ಮಾಡಿ, ನಾನು ಹೆಂಗೆ ಹೇಳ್ಕೊಡ್ತೀನೋ ಹಂಗೆ ಅವಂತವ್ ಹೇಳಿ, ಅವು ಒಪ್ಕೋತಾಳೆ, ಕರ್ಕೊಂಡು ಹೋಗಿ ಬರೆಯೋರಂತೆ. ಸರಿ ಭಾವ. ನಡ್ರಿ ನಡ್ರಿ ನಡ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.